ಎಸ್ ವಿದ್ಯಾರ್ಥಿಗಳೇ, ಈಗ ನಾನು ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು ಇನ್ಕಂಪ್ಲೀಟ್ ಆಗಿರ್ತಕ್ಕಂಥ ಪಠ್ಯಕ್ರಮದಲ್ಲಿ, ಅಪೂರ್ಣಗೊಂಡಿರ್ತಕ್ಕಂಥ ಪಠ್ಯಕ್ರಮದಲ್ಲಿ ಹೈದರಾಬಾದ್ ಕರ್ನಾಟಕದ ಚರಿತ್ರೆ. ಹೈದರಾಬಾದ್ ಕರ್ನಾಟಕದ ಚರಿತ್ರೆಯಲ್ಲಿ ಪಾಳ್ಯಗಾರನ ಕುರಿತಿರ್ತಕ್ಕಂಥದ್ದು 2 ಯೂನಿಟ್ ಆಗಿದೆ. ಇದು 3ನೇ ಯೂನಿಟ್ನಲ್ಲಿ ಸಂಡೂರು ಸಂಸ್ಥಾನ ಅನ್ನೋದನ್ನು ನಿಮ್ಮ ಪಠ್ಯಕ್ರಮಕ್ಕೆ ಅಳವಡಿಸಿದೆ. ಪ್ರಿನ್ಸ್ಲಿ ಸ್ಟೇಟ್ ಸಂಡೂರು ಅಂತೇಳಿ ಆ ಸಂಡೂರು ಸಂಸ್ಥಾನವನ್ನು ಕುರಿತು ನಾವು ನೋಡ್ತಾ ಹೋದ್ದೀವಿ. ಆ ಸಂಡೂರು ಸಂಸ್ಥಾನದ ಮೂಲ ಪುರುಷ ಸಿದ್ದೋಜಿರಾವ್ ಘೋರ್ಪಡೆ ಅನ್ನೋದನ್ನು ನಾನು ನಿಮ್ಗೆ ಹೇಳಿದ್ದೀನಿ ಆಗಲಿ. ಸಿದ್ದೋಜಿರಾವ್ ಘೋರ್ಪಡೆ ಈ ಮೂಲ ಪುರುಷ ಅಂತೇಳಿ ನಾವು ನೋಡ್ತೀವಿ. ಮತ್ತು ಈ ಸಿದ್ದೋಜಿರಾವ್ ಘೋರ್ಪಡೆಯಿಂದ ಆರಂಭವಾಗಿರ್ತಕ್ಕಂಥ ಈ ಸಂಡೂರು ಸಂಸ್ಥಾನ ಗುತ್ತಿಯಿಂದ, ಆಂಧ್ರದ ಗುತ್ತಿಯಿಂದ ಆರಂಭವಾಗಿರ್ತಕ್ಕಂಥ ಈ ಸಂಸ್ಥಾನ ಗುತ್ತಿ ಮತ್ತು ಸಂಡೂರು ಈ ಎರಡನ್ನೂ ಕೇಂದ್ರ ಸ್ಥಾನವನ್ನಾಗಿ ಇಟ್ಕೊಂಡು ಇವರು ಆಡಳಿತ ನಡೆಸಿದರು ಅಂತೇಳಿ ನಾವು ನೋಡ್ತೀವಿ. ಇದರಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ 3 ವ್ಯಕ್ತಿಗಳು ನಿಮ್ಮ ಪಠ್ಯಕ್ರಮದ ದೃಷ್ಟಿಯಿಂದ ಮಹತ್ವ ಇದೆ. 3 ವ್ಯಕ್ತಿಗಳ ಪಠ್ಯಕ್ರಮದಲ್ಲಿ 3 ವ್ಯಕ್ತಿಗಳನ್ನು ಭಾಳ ಇಂಪಾರ್ಟೆಂಟು ಅಳವಡಿಸಿದ್ದಾರೆ. ಆ 3 ವ್ಯಕ್ತಿಗಳಲ್ಲಿ ನಾವು ನೋಡಿದ್ದೀವಿ. ಮುರಾರಿರಾವ್ ಘೋರ್ಪಡೆ ಹೈದರಾಲಿ ಟಿಪ್ಪು ಸುಲ್ತಾನನ ವಿರುದ್ಧ ಹೋರಾಡಿದಂಥ ಒಬ್ಬ ಮಹಾನ್ ಪರಾಕ್ರಮಶಾಲಿ ಮರಾಠರ ಒಬ್ಬ ಪ್ರಸಿದ್ಧ ಸಂಡೂರು ಸಂಸ್ಥಾನದ ಅಥವಾ ಗುತ್ತಿಯ ಸಂಸ್ಥಾನದ ದೊರೆ ಮುರಾರಿರಾವ್ ಘೋರ್ಪಡೆ. ಅದನ್ನು ಕುರಿತು ನಾನು ಈಗಾಗಲೇ ಆನ್ಲೈನ್ ಇದರಲ್ಲಿ ನಿಮಗೆ ಹೇಳಿದೆ. ಆನ್ಲೈನ್ ಕ್ಲಾಸ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಆ ಮುರಾರಿರಾವ್ ಘೋರ್ಪಡೆಯನ್ನು ಸಂಪೂರ್ಣವಾಗಿ ನಾನು ನಿಮಗೆ ಚಿತ್ರಿಸಿ ಹೇಳಿದ್ದೀನಿ, ಅವನ್ನ ಗಮನಿಸಿದ್ರಿ. ಈಗ ಮುರಾರಿರಾವ್ ಘೋರ್ಪಡೆಯ ನಂತರ ಮುರಾರಿರಾವ್ ಘೋರ್ಪಡೆ ಸಿದ್ದೋಜಿರಾವ್ ಘೋರ್ಪಡೆಯ ಪುತ್ರನಾಗಿದ್ದ. ಆಗ ಮುರಾರಿರಾವ್ ಘೋರ್ಪಡೆಯನ್ನು ನಾವು ನೋಡಿದ ಮೇಲೆ ಅವನು ಪರಾಕ್ರಮಶಾಲಿಯಾಗಿದ್ದು ಗುತ್ತಿಯಿಂದ ಸಂಡೂರಿಂದ ಆರಂಭವಾಗಿ ಮೈಸೂರಿಂದ ಮಡ್ರಾಸ್ನವರೆಗೆ ಆತನ ಖ್ಯಾತಿ ಹಬ್ಬಿತ್ತು ಅಂತ ನಾವು ನೋಡಿದ್ವಿ. ಅಂಥ ವ್ಯಕ್ತಿ ಆಳ್ವಿಕೆಯ ನಂತರ ಮತ್ತೊಮ್ಮೆ ಈ ಮರಾಠರ ಸಂಸ್ಥಾನದ ಈ ಸಂಡೂರು ಸಂಸ್ಥಾನದ ಮರಾಠರ ಆಳ್ವಿಕೆ ಸ್ವಲ್ಪ ಕುಂಠಿತಗೊಂಡಿತು. ಅಂಥ ಅವಧಿಯಲ್ಲಿ 2ನೇ ಶಿವರಾಯ ಅಂತಕ್ಕಂಥ ಆಳ್ವಿಕೆಗೆ ಬಂದ. ಮತ್ತು 2ನೇ ಶಿವರಾಯ ಅಂತಕ್ಕಂಥ ಆಳ್ವಿಕೆಗೆ ಬಂದ ಮೇಲೆ 1817ರಲ್ಲಿ ಇಂಗ್ಲೀಷರ ಸಹಾಯದೊಂದಿಗೆ ಮತ್ತೊಮ್ಮೆ ಸಂಡೂರಿನ ಮೇಲೆ ಬಾಜಿರಾಯ ಆಕ್ರಮಣ ಮಾಡಿದ. ಪುಣೆಯ ಮರಾಠರ ಬಾಜಿರಾಯ ಅಂತಕ್ಕಂಥ ಪೇಶ್ವೆ ಬಾಜಿರಾಯ ದಾಳಿ ಮಾಡಿದ. ಮತ್ತು ಇಂಗ್ಲೀಷ್ ಅಧಿಕಾರಿಯಾಗಿರ್ತಕ್ಕಂಥ ಥಾಮಸ್ ಮನ್ರೋ ಅಂತಕ್ಕಂಥವನು ಸಂಡೂರನ್ನು ವಶಪಡಿಸಿಕೊಂಡ. ನಂತರ 9 ತಿಂಗಳ ಕಾಲ ಅಲ್ಲಿ ಮನ್ರೋ ಆಳ್ವಿಕೆ ನಡೆಸಿದ. ನಂತರ 2ನೇ ಶಿವರಾಯನಿಗೆ ಮರಳಿ ಸಂಡೂರನ್ನು ಕೊಟ್ಟ. ಥಾಮಸ್ ಮನ್ರೋ ಶಿವರಾಯನಿಗೆ ಕೊಟ್ಟ. ಶಿವರಾಯನ ಸಂಡೂರನ್ನು ಮೊದಲನೇ ಸ್ಥಿತಿಗೆ ತರಲಿಕ್ಕೆ ಪ್ರಯತ್ನ ಪಟ್ಟ, ಅದು ಸಾಧ್ಯವಾಗಲಿಲ್ಲ. ಆತ ಮರಣ ಹೊಂದಿದ ಮೇಲೆ ವೆಂಕಟರಾವ್ ಅಂತಕ್ಕಂಥವ್ರ ಅಧಿಕಾರಕ್ಕೆ ಬಂದ. ಆದರೆ ವೆಂಕಟರಾವನ ಆಳ್ವಿಕೆ ಅವಧಿಯಲ್ಲಿ ಅಷ್ಟೊಂದು ಉನ್ನತ ಸ್ಥಿತಿಯನ್ನು, ಮೊದಲನೇ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಹೈದರಾಲಿ ಟಿಪ್ಪು ಸುಲ್ತಾನ್ ನಂತರ ಸಂಡೂರು ಸಂಸ್ಥಾನ ಬ್ರಿಟಿಷ್ ಅಧೀನಕ್ಕೆ ಒಳಪಡಿತು. ಬ್ರಿಟಿಷ್ ಕಮಿಷನರ್ ಆಳ್ವಿಕೆಗೆ ಒಳಪಡಿತು. ಹಂಗೆ ಬ್ರಿಟಿಷ್ ತಮ್ಮ ಆಳ್ವಿಕೆಗೆ ಒಳಪಡಿಸಿಕೊಂಡ ಮೇಲೆ ಮುಂದೆ 2ನೇ ವೆಂಕಟರಾಯ ಅಂತಕ್ಕಂಥವನ್ನ ಅಧಿಕಾರದಲ್ಲಿ ತಂದರು ಬ್ರಿಟಿಷರು. ಮತ್ತು ತಮ್ಮ ಅಧೀನ ಸಂಸ್ಥಾನವನ್ನಾಗಿ ಮಾಡಿಕೊಂಡು ಬ್ರಿಟಿಷರು ತಮ್ಮ ನಿಯಂತ್ರಣಕ್ಕೆ ತಗೊಂಡಿದ್ರಂತೆ. ಆದರೆ ಇಲ್ಲಿ ಆಳ್ವಿಕೆಯಲ್ಲಿದ್ದಂಥವರು 2ನೇ ವೆಂಕಟರಾವ್ ಅಂತಕ್ಕಂಥದ್ದು. ಅದರಂತೆ ಸಂಡೂರು ಆಡಳಿತ ಗವರ್ನರ್ ಜನರಲ್ನ ಆಡಳಿತಕ್ಕೂ ಬೆಂಗಳೂರಿನಿಂದ ಬ್ರಿಟಿಷ್ ರೆಸಿಡೆಂಟ್ನ ಆಳ್ವಿಕೆಗೆ ಒಳಪಡ್ತು. ಅಂದರೆ ಮಡ್ರಾಸ್ನಲ್ಲಿರ್ತಕ್ಕಂಥ ಏನು ಈ ಗವರ್ನರ್ನು, ಆ ಮಡ್ರಾಸ್ನಲ್ಲಿರ್ತಕ್ಕಂಥ ಗವರ್ನರ್ನು ನಂತರ ಗವರ್ನರ್ ಜನರಲ್ ಆಡಳಿತದಿಂದ ಗವರ್ನರ್ಗೆ ಮತ್ತು ಅದರಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ರೆಸಿಡೆಂಟ್ನ ಅಧೀನಕ್ಕೆ ಈ ಸಂಸ್ಥಾನ ಒಳಪಡ್ತು. ಈತನಿಗೆ ಪುತ್ರ ಸಂತಾನ ಇರಲಿಲ್ಲ. ಆದ್ದರಿಂದ ದತ್ತು ತೆಗೆದುಕೊಂಡ. ಯಶವಂತರಾವ್ ಹಿಂದೂರಾವ್ ಘೋರ್ಪಡೆ ಅನ್ನೋನ್ನ ದತ್ತು ತಗೊಂಡ. ಯಶವಂತರಾವ್ ಹಿಂದೂರಾವ್ ಘೋರ್ಪಡೆ ಅಂತಕ್ಕಂಥವನನ್ನು ಈತ ದತ್ತು ತಗೊಂಡ. 2ನೇ ವೆಂಕಟರಾವ್ ಅಂತಕ್ಕಂಥವನು ದತ್ತು ತಗೊಂಡ ಮೇಲೆ ಯಶವಂತರಾವ್ ಅಧಿಕಾರಕ್ಕೆ ಬಂದ. ಈತನ ತಂದೆಯ ಹೆಸರು ಯಶವಂತರಾವ್ ಹಿಂದೂರಾವ್ ಘೋರ್ಪಡೆಯ ತಂದೆಯ ಹೆಸರು 2ನೇ ವೆಂಕಟರಾಯ್ ಅಂತೇಳಿ. ಈತ 1908ರಿಂದ 1949ರವರೆಗೆ ಸಂಡೂರು ಸಂಸ್ಥಾನವನ್ನು ಆಳ್ವಿಕೆ ನಡೆಸಿದಂಥ ವ್ಯಕ್ತಿ. ಈತನು ಕೂಡ ಮುರಾರಿರಾವ್ ಘೋರ್ಪಡೆಯಂತೆ
ಖ್ಯಾತಿಯನ್ನು ಗಳಿಸಿದಂಥ ಮತ್ತೊಬ್ಬ ವ್ಯಕ್ತಿ ಅಂತೇಳಿ ಯಶವಂತರಾವ್ ಇಂದೂರಾವ್ ಗೋರ್ಪಡೆಯನ್ನು ನಾವು ಹೆಸರಿಸ್ತೀವಿ. ಈ ಯಶವಂತರಾವ್ ಇಂದೂರಾವ್ ಗೋರ್ಪಡೆ ಈತನ ಕುರಿತು ಪೀಠಿಕೆಯಲ್ಲಿ ನಾವು ನೋಡೋದಾದರೆ ಇಂಟ್ರೊಡಕ್ಷನ್ನಲ್ಲಿ 1908 ನವೆಂಬರ್ 13ರಂದು ಜನಿಸಿದ ಈತ. ಬೆಂಗಳೂರಿನ ಯುರೋಪಿಯನ್ ಪಬ್ಲಿಕ್ ಸ್ಕೂಲ್ನಲ್ಲಿ ಈತ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ. ನಂತರ ಇಂದೋರ್ನ ಹೈಸ್ಕೂಲಲ್ಲಿ ಇಂದೋರ್ನ ಹೈಸ್ಕೂಲ್ನಲ್ಲಿ ಈತ ಓದಿದ. ನಂತರ ಇಂದೋರ್ನಲ್ಲಿರ್ತಕ್ಕಂಥ ಹೋಳ್ಕರ್ ಕಾಲೇಜ್ ಅಂತೆ, ಇಂದೋರ್ನಲ್ಲಿಯ ಹೋಳ್ಕರ್ ಕಾಲೇಜಿನಲ್ಲಿ ಈತ ಪದವಿ ಶಿಕ್ಷಣವನ್ನು ಮುಗಿಸಿದ. ನಂತರ 1928 ಜೂನ್ 20ರಂದು ಸಂಡೂರು ಸಂಸ್ಥಾನದ ರಾಜನಾಗಿ ಅಧಿಕಾರ ವಹಿಸಿಕೊಂಡ. ಈತ ಆ್ಯಕ್ಚುಲಿ ಅಧಿಕಾರ ವಹಿಸಿಕೊಂಡಿದ್ದು 1928, ಜನಿಸಿದ್ದು 1908. ಸರಿ, 1908 ನಂತರ ಜನಿಸಿದ ನಂತರ ಈತ ಬೆಂಗಳೂರಿನಲ್ಲಿ ಯುರೋಪಿಯನ್ ಪಬ್ಲಿಕ್ ಸ್ಕೂಲಲ್ಲಿ ಓದಿದ. ನಂತರ ಇಂದೋರ್ನಲ್ಲಿ ಹೈಸ್ಕೂಲಲ್ಲಿ ಓದಿದ. ನಂತರ ಇಂದೋರ್ನಲ್ಲಿಯ ಹೋಳ್ಕರ್ ಕಾಲೇಜಿನಲ್ಲಿ ಈತ ಪದವಿಯನ್ನು ಮುಗಿಸಿದ. ಪದವಿಯನ್ನು ಮುಗಿಸಿದ ಮೇಲೆ 1928 ಜೂನ್ರಿಂದ ಸಂಡೂರಿನ ಸಂಸ್ಥಾನದ ದೊರೆಯಾಗಿ ಅಧಿಕಾರವನ್ನು ವಹಿಸಿಕೊಂಡ. ಈತನ ಆಳ್ವಿಕೆ ಅವಧಿಯಲ್ಲಿ ಬಹಳ ಮಹತ್ವವಾದ ಸುಧಾರಣೆಗಳನ್ನು ಕೈಗೊಳ್ಳಲಾಗ್ತದೆ. ಈತ ಅಧಿಕಾರಕ್ಕೆ ಬಂದ ಮೇಲೆ ಆ್ಯಕ್ಚುಲಿ ಇವನ ತಾಯಿ ಹೆಸರು ಗ್ವಾಲಿಯರ್ನ ರಾಜರಾಜೇಂದ್ರ ಶ್ರೀ ಎಂ ಎನ್ ಸೀತೋಲೆಯವರ ಮಗಳು ಸುಶೀಲಾದೇವಿಯವರ ಮಗ ಈ ಯಶವಂತರಾವ್ ಇಂದೂರಾವ್ ಗೋರ್ಪಡೆ ಅಂತೇಳಿ ನಾವು ನೋಡ್ತೀವಿ. ಯಶವಂತರಾವ್ ಇಂದೂರಾವ್ ಕೂಡ 1930ರಲ್ಲಿ ಸಂಡೂರಿನ ಸಂಪೂರ್ಣ ಅಧಿಕಾರವನ್ನು ಪಡೆದರು. ನಂತರ ಸಂಡೂರಿನ ಸಂಪೂರ್ಣ ಅಧಿಕಾರವನ್ನು ಪಡ್ಕೊಂಡ ಮೇಲೆ ಸಂಡೂರಿನಲ್ಲಿ ಆ ಸಂಡೂರು ಸಂಸ್ಥಾನವನ್ನು ಒಂದು ದೊಡ್ಡ ಸಂಸ್ಥಾನವನ್ನಾಗಿ ಬೆಳೆಸಲಿಕ್ಕೆ ಇವರು ಕಾರಣರಾಗಲು ಅಂತೇಳಿ ಗೊತ್ತಾಗ್ತದೆ. ಆತನ ಸಾಧನೆಗಳನ್ನು ಈ ಸುಧಾರಣೆಗಳನ್ನು ನಾವು ನೋಡಬಹುದು. ಹಂಗೆ ನಾವು ಗಮನಿಸ್ತಾ ಹೋದಾಗ ಯಶವಂತರಾವ್ ಇಂದೂರಾವ್ ಗೋರ್ಪಡೆ ಆತನ ಸಾಧನೆಗಳು ಅಂತೇಳಿ ನಾವು ನೋಡಿದ್ರೆ ಅಥವಾ ಸುಧಾರಣೆಗಳನ್ನು ಅಂತೇಳಿ ನೋಡಿದ್ರೆ ಡೆಮೋಕ್ರಾಟಿಕ್ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್, ಸಂಡೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಜಾಪ್ರಭುತ್ವ ಮಾದರಿಯ ಪ್ರಜಾಮಂಡಳಿ ಅಂತಕ್ಕಂಥದ್ದನ್ನು ರಚನೆ ಮಾಡ್ತಾರೆ. ಸಂಡೂರಿನ ಸರ್ಕಾರದಲ್ಲಿ ಕೆಳಮನೆಯನ್ನು ಶಾಸಕಾಂಗ ಎಂದು ಕರೀತಾ ಇದ್ರು. ಇದಕ್ಕೆ ವಂಶ ಪರಂಪರೆಯಾಗಿ ಆಯ್ಕೆ ಆಯಿತು ಕೆಳಮನೆಗೆ, ಮತ್ತು ಮೇಲ್ಮನೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಆಯ್ಕೆ ಆಗ್ತಾಯಿದ್ರು. ಇಲ್ಲಿ ಸ್ವಲ್ಪ ಪ್ರಜಾಪ್ರಭುತ್ವ ಮಾದರಿ ನೋಡ್ತಾ ಇದ್ರು ಕೂಡ ಸ್ವಲ್ಪ ಉಲ್ಟಾ ಸೀದಾ ಕಾಣಿಸುತ್ತೆ, ಮೇಲ್ಮನೆ ಕೆಳಮನೆ ಅಂತೇಳಿ. ಅದೇನೇ ಇರಲಿ, ಒಟ್ಟು ಇಲ್ಲಿ ಕೆಳಮನೆ ರಾಜ ಶಾಸಕಾಂಗ ಎಂದು ಕರೀತಾ ಇದ್ರು. ಇದಕ್ಕೆ ವಂಶ ಪರಂಪರೆಯಾಗಿ ದೊರೆಗಳ ವಂಶದವರೇ ಆಯ್ಕೆ ಆಗ್ತಾಯಿದ್ರು, ಮತ್ತು ಮೇಲ್ಮನೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಆಯ್ಕೆ ಆಗ್ತಾಯಿದ್ರು ಅಂತೇಳಿ ಗೊತ್ತಾಗ್ತದೆ. ಹಾಗಾಗಿ ಇದು ಒಂದು ಪ್ರಜಾಪ್ರಭುತ್ವ ಮಾದರಿಯನ್ನು ಹೋಗ್ತಾ ಇದೆ. ಆಮೇಲೆ ಪ್ರಜಾಮಂಡಲದಲ್ಲಿ ಜನಪ್ರತಿನಿಧಿಗಳೇ ಪ್ರಮುಖವಾಗಿದ್ದರು. ಪ್ರಮುಖವಾದ ಪಾತ್ರ ವಹಿಸ್ತಾ ಇದ್ದರು. ಆದರೂ ಅವುಗಳ ತೀರ್ಮಾನಗಳ ಆಧಾರದ ಮೇಲೆ ರಾಜನು ಆಡಳಿತ ನಡೆಸ್ತಾ ಇದ್ದ ಅಂತೇಳಿ ಗೊತ್ತಾಗ್ತದೆ. ಹಿಂಗೆ ಮೇಲ್ಮನೆ ಕೆಳಮನೆ ಅಂತಕ್ಕಂಥ ಪ್ರಜಾಪ್ರಭುತ್ವ ಮಾದರಿಯ ತತ್ವವನ್ನು ಅಳವಡಿಸಿಕೊಂಡರು ತನ್ನ ಆಡಳಿತದಲ್ಲಿ. ಹಿಂಗೆ ಹೊಸ ಪ್ರಜಾಪ್ರಭುತ್ವ ಪದ್ಧತಿಯನ್ನು ಅಳವಡಿಸಿಕೊಂಡು ಆಡಳಿತವನ್ನು ನಡೆಸಿದಂಥ ವ್ಯಕ್ತಿ ಈ ಯಶವಂತರಾವ್ ಇಂದೂರಾವ್ ಗೋರ್ಪಡೆ. ಈ ಯಶವಂತರಾವ್ ಇಂದೂರಾವ್ ಗೋರ್ಪಡೆ ಮೊದಲ ಸುಧಾರಣೆ ಅದು. ಆಡಳಿತಕ್ಕೆ ಬಂದ ಕೂಡ ಆಡಳಿತದಲ್ಲಿ ಪ್ರಜಾಪ್ರಭುತ್ವ ಪದ್ಧತಿಯನ್ನು ಅಳವಡಿಸಿಕೊಂಡ. ಹಿಂಗೆ ಪ್ರಜಾಪ್ರಭುತ್ವ ಪದ್ಧತಿಯನ್ನು ಅಳವಡಿಸಿಕೊಂಡಂಥ ಮೊಟ್ಟ ಮೊದಲ ಸಂಡೂರು ಸಂಸ್ಥಾನದ ದೊರೆ ಅಂತೇಳಿ ಇದನ್ನು ಕರೆಯುವುದು. ಇದು ಹಿಂಗೆ ಮೇಲ್ಮನೆ ಕೆಳಮನೆ ಹೊಂದಿರತಕ್ಕಂಥ ಈ ಪ್ರಜಾಪ್ರಭುತ್ವ ಮಾದರಿಯ ಪದ್ಧತಿಯ ಆಡಳಿತವನ್ನು ತನ್ನ ಆಡಳಿತದಲ್ಲಿ ಅಳವಡಿಸಿಕೊಂಡ ಅಂತ ಅನ್ನೋದನ್ನು ನಾವು ನೋಡ್ತೀವಿ. ಮತ್ತು ಪ್ರಜಾಪ್ರತಿನಿಧಿಗಳಿಗೂ ಜನಪ್ರತಿನಿಧಿಗಳಿಗೂ ಇಲ್ಲಿ ಅವಕಾಶ ನೀಡಿ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿದಂಥ ವ್ಯಕ್ತಿ ಈತ ಅಂತ ಹೇಳುವುದು ಇದು ಒಂದನೇ ಸುಧಾರಣೆ. ಎರಡನೇ ಸುಧಾರಣೆ ರಿಮೂವಲ್ ಆಫ್ ಅನ್ಟಚಬಿಲಿಟಿ. ನೋಡ್ರಿ, ಆಮೇಲೆ ಅಸ್ಪೃಶ್ಯತೆ ನಿವಾರಣೆ ಅಂತಕ್ಕಂಥದ್ದನ್ನು ಈತ ಜಾರಿಗೆ ತಂದ. ಅದು 1932ರಲ್ಲಿ ಈ ದೊರೆ ಅಥವಾ ರಾಜ ಯಶವಂತರಾವ್ ಇಂದೂರಾವ್ ಗೋರ್ಪಡೆ, ಈ ಯಶವಂತರಾವ್ ಇಂದೂರಾವ್ ಗೋರ್ಪಡೆ ಏನು ಮಾಡಿದ ಅಂತಂದರೆ 1932ರಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಕೈ ಹಾಕಿದ. ಅಸ್ಪೃಶ್ಯತೆ
ನಿವಾರಣೆಯನ್ನು ಜಾರಿಗೆ ತಂದ, ಕಾನೂನು ಮೂಲಕ ನಿಷೇಧಿಸಿದ. 1932ರಲ್ಲಿ ಒಂದು ಕಾಯ್ದೆಯನ್ನು ಹೊರಡಿಸಿ, ಆದೇಶವನ್ನು ಹೊರಡಿಸಿ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಬೇಕು ಅಂತೇಳಿ ನಿರ್ಧರಿಸಿದ. ಅದರ ಪ್ರಕಾರ ಹರಿಜನರಿಗೆ ಸಮಾನವಾಗಿ ಅವರಿಗೆ ದೇವಸ್ಥಾನಗಳಲ್ಲಿ ಮುಕ್ತ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮೊದಲನೇ ದೇಶೀಯ ಸಂಸ್ಥಾನದ ದೊರೆ ಈ ಯಶವಂತರಾವ್ ಇಂದುರಾವ್ ಗೋರ್ಪಡೆ. ಹಂಗೆ ನಾವು ನೋಡಿದಾಗ ಈ ಹರಿಜನರಿಗೆ ಸಮಾನತೆಯನ್ನು ಒದಗಿಸಿಕೊಟ್ಟ, ದೇವಸ್ಥಾನಗಳಲ್ಲಿ ಮುಕ್ತ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ರು. ಆದ್ದರಿಂದ ಈ ಪ್ರದೇಶದಲ್ಲಿ, ಸಂಡೂರಿನ ಪ್ರದೇಶದಲ್ಲಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಾಯಿತು ಅಂತ ಹೇಳ್ತಾರೆ. ಜೊತೆಗೆ ಸಮಾನತೆ ಹಕ್ಕನ್ನು ಒದಗಿಸಿಕೊಟ್ಟ ಮತ್ತು ಲಿಂಗಭೇದ, ಜಾತಿ, ಅಂತರ ವಯಸ್ಕರ ಹಕ್ಕುಗಳನ್ನು ಜಾರಿಗೆ ತಂದ. ಮತ್ತು ಸಂಡೂರು ಸಂಸ್ಥಾನದಾದ್ಯಂತ ಇವೆಲ್ಲ ಜಾರಿಗೆ ಬಂದವು. ಸಮಾನತೆಯ ಹಕ್ಕು ಅಂತಕ್ಕಂಥದ್ದು, ಲಿಂಗಭೇದ ಅಂತಕ್ಕಂಥದ್ದನ್ನು, ಆಮೇಲೆ ಜಾತಿ ವಯಸ್ಕರ ಹಕ್ಕುಗಳನ್ನು ಈತ ಜಾರಿಗೆ ತಂದ. ಮತ್ತು ಸಂಡೂರು ಸಂಸ್ಥಾನದಲ್ಲಿ ಇವೆಲ್ಲ ಜಾರಿಗೆ ಬಂದವು. ಹಿಂಗೆ ಸಂಡೂರು ಸಂಸ್ಥಾನದಲ್ಲಿ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಿದ್ರಿಂದಾಗಿ ಇದರಿಂದ ಆಕರ್ಷಿತವಾಗಿರ್ತಕ್ಕಂಥ ನಮ್ಮ ದೇಶದ ಮಹಾತ್ಮ ಅಂತೇಳಿ ಕರೀತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಅಲ್ಲಿವರೆಗೂ ಈ ಸುದ್ದಿ ಹೋಗಿಬಿಟ್ಟಿತು. ಈ ಥರ ಅಸ್ಪೃಶ್ಯತೆ ನಿವಾರಣೆ ಅಂತಕ್ಕಂಥದ್ದು ಗಾಂಧೀಜಿಯವ್ರಿಗೆ ಹೋಗಿ ಮುಟ್ಟಿದಾಗ ಗಾಂಧೀಜಿಯವರು 1934ರಲ್ಲಿ ಸಂಡೂರಿಗೆ ಭೇಟಿ ನೀಡ್ತಾರೆ. ಸಂಡೂರಿನ ಸಂಸ್ಥಾನಕ್ಕೆ ಭೇಟಿ ನೀಡಿ ಇಲ್ಲಿ ಅಸ್ಪೃಶ್ಯತೆ ನಿವಾರಣೆಯನ್ನು ಮೆಚ್ಚಿಕೊಂಡು ತಮ್ಮ ಹರಿಜನ ಅಂತಕ್ಕಂಥ ಪತ್ರಿಕೆಯಲ್ಲಿ ಈ ಕೆಳಗಂತ ಬರೀತಾರೆ. ನೋಡಿರಿ ಏನು ಬರೆದಿದ್ದಾರೆ ಅಂತ ಹೇಳಿ ತಮ್ಮ ಹರಿಜನ ಪತ್ರಿಕೆಯಲ್ಲಿ. ಆ ಪತ್ರಿಕೆಯಲ್ಲಿ ಬರೆದಿದ್ದಾರೆ, ದಕ್ಷಿಣ ಭಾರತದ ಚಿಕ್ಕ ಸಂಸ್ಥಾನವಾದ ಸಂಡೂರು ಸಂಸ್ಥಾನ ಹರಿಜನರಿಗೆ ಗುಡಿಗಳು, ಬಾಗಿಲುಗಳು ತೆರೆದಿವೆ ಅಂಥೇಳಿ ಹೈಲೈಟ್ ಮಾಡಿ ತಮ್ಮ ಪತ್ರಿಕೆ, ಹರಿಜನ ಪತ್ರಿಕೆಯಲ್ಲಿ ಗಾಂಧೀಜಿಯವರು ಬರೆದರು. ಹಿಂಗೆ ಗಾಂಧೀಜಿಯವರನ್ನ ಮೆಚ್ಚಿಸ್ತಕ್ಕಂಥ ಈ ಅಸ್ಪೃಶ್ಯತೆ ನಿವಾರಣಾ ಕಾರ್ಯವನ್ನು ಕೈಗೊಂಡಂಥ ಒಂದು ದೊಡ್ಡ ಸಮಾಜ ಸುಧಾರಣೆ ಈ ಗೋರ್ಪಡೆಯವರು, ಯಶವಂತರಾವ್ ಇಂದುರಾವ್ ಗೋರ್ಪಡೆ. ಇದು ಈತನ ಸುಧಾರಣೆಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಸುಧಾರಣೆ ಅಂತ ಕರೀಬಹುದು. ನೋಡು, ಹರಿಜನ ಉದ್ಧಾರದ ಪ್ರತೀಕವಾಗಿ ಸಂಡೂರು ಸಂಸ್ಥಾನ ಯಶವಂತರಾಯರಿಂದ ಭಾರತದ ಭೂಪಟದಲ್ಲಿ ಕಂಗೊಳಿಸಿತು ಅಂತೇಳಿ ಕರೀಬಹುದು. ಹರಿಜನದ ಉದ್ಧಾರದ ಪ್ರತೀಕವಾಗಿ ಸಂಡೂರು ಸಂಸ್ಥಾನ ಯಶವಂತರಾಯರಿಂದ ಭಾರತದ ಭೂಪಟದಲ್ಲಿ ಕಂಗೊಳಿಸುವಂತಾಯಿತು ಅಂತೇಳಿ ಅನೇಕ ವಿದ್ವಾಂಸರು ಬಣ್ಣಿಸಿ ಹೇಳ್ತಾರೆ. ಇದು ಇವರ ಯಶವಂತರಾವ್ ಇಂದುರಾವ್ ಗೋರ್ಪಡೆಯವರ ಅಸ್ಪೃಶ್ಯತೆ ನಿವಾರಣೆ ಸುಧಾರಣೆ. ಇನ್ನು ಮೂರನೇ ಸುಧಾರಣೆ ಜುಡಿಷಿಯಲ್ ರಿಫಾರ್ಮ್. ಸಂಡೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಬಳ್ಳಾರಿ ಇರತಕ್ಕಂಥ ಚೀಫ್ ಜಸ್ಟಿಸ್ನ ಕಳಿಸಿ ತಮ್ಮಲ್ಲಿ ಈ ಸಂಡೂರಿನಲ್ಲಿ ನ್ಯಾಯಾಂಗದ ವ್ಯವಸ್ಥೆಯನ್ನು ಮೊಟ್ಟ ಮೊದಲ ಬಾರಿ, ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತಂದಂಥ ವ್ಯಕ್ತಿ ಯಶವಂತರಾವ್ ಇಂದುರಾವ್ ಗೋರ್ಪಡೆ. ನೋಡು, 1932ರಲ್ಲಿ ಸಂಡೂರು ಸಂಸ್ಥಾನದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತಂದರು. 1932ರಲ್ಲಿ ಚೀಫ್ ಕೋರ್ಟ್ ಅಂತೇಳಿ ಆ್ಯಕ್ಟ್ ಪಾಸ್ ಮಾಡಿದರು. ಚೀಫ್ ಕೋರ್ಟ್ ಅಂತೇಳಿ ಆ್ಯಕ್ಟ್ ಪಾಸ್ ಮಾಡಿ ಬ್ರಿಟಿಷರ ಅನುಮತಿಯನ್ನು ಪಡ್ಕೊಂಡು ಈ ಆ್ಯಕ್ಟ್ ನಡಿಯಲ್ಲಿ ಸ್ವತಂತ್ರವಾದ ಒಂದು ನ್ಯಾಯಾಲಯ ಬೇಕು ಸಂಡೂರಿಗೆ ಅಂತೇಳಿ ಸಂಡೂರಿಗೆ ಒಂದು ಸ್ವತಂತ್ರವಾದ ನ್ಯಾಯಾಲಯವನ್ನು ದೊರಕಿಸಿಕೊಟ್ಟು ಮತ್ತು ಮುಖ್ಯ ನ್ಯಾಯಾಲಯವನ್ನು ಸ್ಥಾಪಿಸಿದರು. ಈ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಮದ್ರಾಸ್ ಸರ್ಕಾರದೊಂದಿಗೆ ಒಪ್ಪಂದವನ್ನು ಕೂಡ ಮಾಡಿದರು. ಇಂಥ ಮಹತ್ವದ ಸುಧಾರಣೆಗಳನ್ನು ಯಾರು ಆ ಸಂದರ್ಭದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯ ಯಾವ ಭಾಗದಲ್ಲಿ ಅಥವಾ ಯಾವ ಪಾಳೆಗಾರರು ಕೈಗೊಂಡಿರಲಿಲ್ಲ. ಅಂಥ ಪಾಳೆಪಟ್ಟಿನ ಪ್ರಸಿದ್ಧರ ನಂತರ ಬಂದಿರತಕ್ಕಂಥವರು ಈ ಸಂಡೂರು ಸಂಸ್ಥಾನದ ಪ್ರಸಿದ್ಧ ಇಂದುರಾವ್ ಗೋರ್ಪಡೆ, ಯಶವಂತರಾವ್ ಇಂದುರಾವ್ ಗೋರ್ಪಡೆ. ಹಿಂಗೆ ಸಂಡೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯಾಯಾಂಗದ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಈ ನ್ಯಾಯಾಂಗಕ್ಕೆ ಸಂಬಂಧಿಸಿದಂತೆ ಮದ್ರಾಸ್ ಸರ್ಕಾರದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಇದರಿಂದ ಬಳ್ಳಾರಿಯಲ್ಲಿ ಜಿಲ್ಲಾ ನ್ಯಾಯಾಧೀಶರನ್ನು ಸಂಡೂರು ಚೀಫ್ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅಂತ ನೇಮಕ ಮಾಡಿದರು. ಅದು ಮದ್ರಾಸ್ನ ಸರ್ಕಾರದ ಬೆಂಬಲದೊಂದಿಗೆ. ಇದು ಮೂರನೇ. ಇನ್ನು ನಾಲ್ಕನೇ ಸುಧಾರಣೆ ಅಂತಂದರೆ ಕೃಷಿ ಸುಧಾರಣೆ, ಅಗ್ರಿಕಲ್ಚರಲ್ ರಿಫಾರ್ಮ್. ಇವರ ಮತ್ತೊಂದು ಮಹತ್ವದ ಸುಧಾರಣೆ ಅಂತ ಹೇಳಿದ್ರೆ ಕೃಷಿಗೆ ನೀರಾವರಿಗೆ ಹೆಚ್ಚು ಪ್ರೋತ್ಸಾಹ ನೀಡಿದರು. ಅದಕ್ಕಾಗಿಯೇ ಇವರು 1934ರಲ್ಲಿ
ಕೃಷಿಯ ಸಾಲವನ್ನು ಒದಗಿಸಲು ಒಂದು ಪ್ರಶ್ನೆಯಾಗಿ ಕಾಡಿತ್ತು. ಸಾಲವನ್ನು ಒದಗಿಸಲಿಕ್ಕೆ ಅದಕ್ಕೆ ಸಣ್ಣ ಬ್ಯಾಂಕ್ಗಳನ್ನು ತೆರೆದು ಅದರ ಮೂಲಕ ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದರು ಕೃಷಿಕರಿಗೆ. ಮತ್ತು ಅದು ಮಾಡೋದಕ್ಕಾಗಿ 1936ರಲ್ಲಿ ಸಾಲದ ಒಪ್ಪಂದ ಆ್ಯಕ್ಟು ಅಂತೇಳಿ ಜಾರಿಗೆ ತಂದರು. 1936ರಲ್ಲಿ ಸಾಲದ ಒಪ್ಪಂದದ ಆ್ಯಕ್ಟು ಅಂತೇಳಿ ಜಾರಿಗೆ ತಂದು 1945ರಲ್ಲಿ ಸಂಡೂರು ಜನಪ್ರಿಯ ಮಂತ್ರಿಮಂಡಲ ಆ್ಯಕ್ಟ್ ಅಂತೇಳಿ ಪ್ರಚಾರ ಆಯಿತು. ಹಿಂಗೆ ಸಂಡೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೃಷಿಗಾಗಲೇ ಸಾಕಷ್ಟು ಸುಧಾರಣೆಗಳನ್ನು ಕೈಗೊಂಡಂಥ ವ್ಯಕ್ತಿ ಯಶವಂತರಾವ್ ಇಂದೂರಾವ್ ಘೋರ್ಪಡೆ. ಮತ್ತು ಜೊತೆಗೆ ನೀರಾವರಿ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟರು ಕೃಷಿಕರಿಗೆ. ಹೀಗೆ ಕೃಷಿಕರಿಗೆ ಅನೇಕ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಂಥ ವ್ಯಕ್ತಿ ಸಹ ಇದು 4ನೇ ಸುಧಾರಣೆ ಆಯಿತು. ಇದು 5ನೇ ಸುಧಾರಣೆ ಕೂಡ ಅದು ಅಸೆಂಬ್ಲಿಯಾಗಿದೆ. ಈ ಪ್ರಜಾಪ್ರಭುತ್ವ ಮಾದರಿ ಆಡಳಿತವನ್ನು ಸಂಡೂರು ಸಂಸ್ಥಾನದಲ್ಲಿ ಏರ್ಪಡಿಸಿದ್ರು. ಮೊದಲನೇ ಹೇಳಿದ್ವಿ ಡೆಮಾಕ್ರೆಟಿಕ್ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್. ಈಗ ಡೆಮಾಕ್ರೆಟಿಕ್ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಎಸ್ಟಾಬ್ಲಿಷ್ ಮಾಡಿಕೊಂಡಂಥ ಮೊಟ್ಟ ಮೊದಲ ಸಂಸ್ಥಾನದ ವ್ಯಕ್ತಿ ನಮ್ಮ ಬಳ್ಳಾರಿ ಜಿಲ್ಲೆಯ ಯಶವಂತರಾವ್ ಇಂದೂರಾವ್ ಘೋರ್ಪಡೆ. ಇಲ್ಲಿ ಇವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಸಂಡೂರಲ್ಲಿ ಮಂತ್ರಿಮಂಡಲದ ಒಂದು ಕಾಯ್ದೆಯನ್ನು ಜಾರಿಗೆ ತಂದರು. ಅಸೆಂಬ್ಲಿ ಆ್ಯಕ್ಟ್ ಬೇಕಾದ್ರೆ ಮಂತ್ರಿಮಂಡಲ ಕಾಯ್ದೆ ಅಂತ ನೋಟ್ ಮಾಡ್ಕೊಂಡು ಆ ಮಂತ್ರಿಮಂಡಲದ ಕಾಯ್ದೆ ಅಂತೇಳಿ ಜಾರಿಗೆ ತಂದು ಈ ಕಾಯ್ದೆಯ ಪ್ರಕಾರ ಇದರ ಆಧಾರದ ಮೇಲೆ ಮಂತ್ರಿಮಂಡಲವನ್ನು ನೇಮಕ ಮಾಡಿಕೊಡ್ತಾ ಇದ್ದಾರೆ. ಈ ಕಾಯ್ದೆಯ ಪ್ರಕಾರ ಮಂತ್ರಿಗಳನ್ನು ನೇಮಕ ಮಾಡಿಕೊಡ್ತಾರೆ. ಈ ಮಂತ್ರಿಗಳು ಆಡಳಿತಾತ್ಮಕ ಹಾಗೂ ಶಾಸಕಾಂಗಕ್ಕೆ ತಾವೇ ಜವಾಬ್ದಾರರಾಗಿದ್ದಾರೆ. ಹಿಂಗೆ ಆ ಆ್ಯಕ್ಟನ್ನು ಜಾರಿ ತಂದರು. ಮಂತ್ರಿಮಂಡಲದ ಆ್ಯಕ್ಟ್ ಅಥವಾ ಇಲ್ಲಿ ಅಸೆಂಬ್ಲಿ ಆ್ಯಕ್ಟ್ ಅಂತ ಬರ್ತೀವಿ. ಅಸೆಂಬ್ಲಿ ಕಾಯ್ದೆ ಅಂತ ನೀವು ಬೇಕಾದ್ರೆ ಮಂತ್ರಿಮಂಡಲ ಕಾಯ್ದೆ ಅಂತ ನೋಡಿ. ಹಿಂಗೆ ಸರದಿ ಆಧಾರದ ಮೇಲೆ ಮಂತ್ರಿಗಳನ್ನು ನೇಮಕ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಅವಕಾಶ ಸಿಗಬೇಕು. ಅದಕ್ಕೆ ಸರದಿ ಆಧಾರದ ಮೇಲೆ ಮಂತ್ರಿಮಂಡಲವನ್ನು ರಚಿಸಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಜಾರಿ ತಂದರು. ಈ ಮಂತ್ರಿಮಂಡಲ ಆಡಳಿತಾತ್ಮಕ ಮತ್ತು ಶಾಸಕಾಂಗ ಇವೆಲ್ಲಕ್ಕೂ ತಾವೇ ಜವಾಬ್ದಾರರಾಗಿದ್ದಾರೆ. 1946ರಲ್ಲಿ ಸಂಡೂರು ಸಂವಿಧಾನದ ಪ್ರಕಾರ ಸಾಂಸ್ಥಾನಿಕರು ಅಥವಾ ಆಡಳಿತಗಾರರು ಯಾವುದೇ ತುರ್ತು ಪರಿಸ್ಥಿತಿಯ ಮಸೂದೆಗಳನ್ನು ಹಾಗೂ ಇತರೆ ಮಸೂದೆಗಳನ್ನು ಚರ್ಚಿಸಬಹುದಿತ್ತು. ಮೇಲ್ಮನೆ ಮತ್ತು ಕೆಳಮನೆಗಳು ಅನುಮತಿಯನ್ನು ಕೂಡ ಪಡಿಬೇಕಾಗಿತ್ತು. ಈ ಜಾಹೀರು ಅಲ್ಲದೆ ಮತ್ತು ಅದು ಎರಡರಿಂದ ಅನುಮೋದನೆಗೊಂಡು ಘೋಷಣೆ ಆಗಬೇಕು, ರೆಸಲ್ಯೂಷನ್ ಪಾಸ್ ಆಗಬೇಕು. ಹಿಂಗೆ ಸಂವಿಧಾನದ ಆ್ಯಕ್ಟ್ ಪ್ರಕಾರ ಸಂಡೂರು ಸಂಸ್ಥಾನದಲ್ಲಿ ಯಶವಂತರಾಯನ ಕಾಲದಲ್ಲಿ ಸಮಾನತೆಯ ಘೋಷಣೆಗಳು ಜಾರಿಗೆ ಬಂದವು ಅಂತೇಳಿ ನಾವು ನೋಡ್ತೀವಿ. ಇಂಥ ವ್ಯವಸ್ಥೆಯನ್ನು ಈ ಅಸೆಂಬ್ಲಿಯ ವ್ಯವಸ್ಥೆ ಜಾರಿಗೆ ತಂದಂಥ ವ್ಯಕ್ತಿ ಈ ಯಶವಂತರಾವ್ ಇಂದೂರಾವ್ ಘೋರ್ಪಡೆ. ಇನ್ನು ಕೊನೆಯ ತಗೊಂಡ್ರೆ ಕಂದಾಯದ ಸುಧಾರಣೆ. ಸಂಡೂರಿನಲ್ಲಿ ಕಂದಾಯದಲ್ಲಿ ಮಹತ್ವದ ಬದಲಾವಣೆಗಳನ್ನು ಜಾರಿಗೆ ತಂದಂಥ ವ್ಯಕ್ತಿ ಈ ಯಶವಂತರಾವ್ ಇಂದೂರಾವ್ ಘೋರ್ಪಡೆ. ರಾಜ್ಯದ ಆದಾಯದಲ್ಲಿ ಪ್ರತಿಯೊಬ್ಬ ನಾಗರಿಕರು 5 ರೂಪಾಯಿನಂತೆ 5 ರೂಪಾಯಿನಂತೆ ತೆರಿಗೆ ಪ್ರತಿಯೊಬ್ಬ ನಾಗರಿಕರು ಟ್ಯಾಕ್ಸ್ 5 ರೂಪಾಯಿ ತೆರಿಗೆ. ಆಮೇಲೆ ಆ ತೆರಿಗೆ 5 ರೂಪಾಯಿನಂತೆ ಅಥವಾ 1/4 ಅಂತ ಹೇಳ್ತಾರೆ. 1/4 4ನೇ ಒಂದು ಭಾಗ 1/4 ತೆರಿಗೆಯನ್ನು ಕಟ್ಟಬೇಕಾಗಿತ್ತು ಅಂತೇಳಿ ಗೊತ್ತಾಗ್ತದೆ. ಈ ರೀತಿ ತೆರಿಗೆಯನ್ನು ಕೂಡ ನಿಗದಿ ಮಾಡಿದರು ಕಂದಾಯ ವ್ಯವಸ್ಥೆ. ಈ ತೆರಿಗೆಯನ್ನು ಪಂಚಾಯಿತಿ ಅಧಿಕಾರಿಗಳು ಮತ್ತು ಮುನ್ಸಿಪಾಲಿಟಿಗಳು ಇದನ್ನು ಸಂಗ್ರಹ ಮಾಡಬೇಕು ಅಂತೇಳಿ ತಿಳಿಸಲಾಗಿತ್ತು. ಹಿಂಗೆ ಕಂದಾಯ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದರು. ಜೊತೆಗೆ ಸ್ಮಯರ್ ಅಂತ ನಾವು ಕಣ್ಣಾರೆ ನೋಡ್ತಾ ಇದ್ವಿ. ಸ್ಮಯರ್ ಅಂತ ಹೇಳಿದ್ರೆ ಸಂಡೂರು ಮೈನಿಂಗ್ ಐರನ್ ಓರ್ಸ್, ಸಂಡೂರು ಮೈನಿಂಗ್ ಐರನ್ ಓರ್ಸ್ ಅಂತಕ್ಕಂಥದ್ದನ್ನು ಕೂಡ ಇವರು ಸಂಡೂರಿನಲ್ಲಿ ಸ್ಥಾಪನೆ ಮಾಡಿದರು. ಅದು ಈಗಲೂ ದೊಡ್ಡ ಫ್ಯಾಕ್ಟ್ರಿಯಾಗಿ ನಮ್ಮ ಕರ್ನಾಟಕದಲ್ಲಿ ಕಂಗೊಳಿಸ್ತಾ ಇದೆ ಅಂತೇಳಿ ನಾವು ನೋಡ್ತೀವಿ. ಅದು ಸ್ಮಯರ್. ಆ ಸ್ಮಯರ್ ಸ್ಥಾಪಕರು ಕೂಡ ಯಶವಂತರಾವ್ ಇಂದೂರಾವ್ ಘೋರ್ಪಡೆ. ಹಿಂಗೆ ತೆರಿಗೆಗಳ ಸಂಗ್ರಹದಲ್ಲಿ ಮತ್ತು ಬೇರೆ ಬೇರೆ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿದ್ರಲ್ಲಿ ಕೂಡ ಅವರು ಯಶಸ್ವಿಯಾಗಿದ್ದರು ಅಂತೇಳಿ ನಾವು ನೋಡ್ತೀವಿ. ಇಂಥ ವ್ಯಕ್ತಿಯ ನೆಕ್ಸ್ಟ್ ಇವು ಸುಧಾರಣೆ, ಈ 6 ಸುಧಾರಣೆಗಳನ್ನು ಭಾಳ ಪ್ರಮುಖವಾದಂಥ ಸುಧಾರಣೆಗಳನ್ನು ಇವರು ಜಾರಿಗೆ ತಂದರು. ಸಂಡೂರು ಸಂಸ್ಥಾನದ ಯಾವೊಬ್ಬ ಸಂಸ್ಥಾನಿಕರು ಜಾರಿಗೆ ತಂದಂಥ ಸುಧಾರಣೆಗಳು ಇವು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದರು. ಕೊನೆಗೆ ಆತನ ಕೀರ್ತಿ ಅವರ ವ್ಯಕ್ತಿತ್ವಕ್ಕೆ ಹೋಗಿ ಯಶವಂತರಾವ್ ಇಂದೂರಾವ್ ಘೋರ್ಪಡೆ 2 ನಿಮಿಷದಲ್ಲಿ ನಾವು ಇಂದು ಮುಗಿಸ್ಕೊಳ್ಳೋ ವ್ಯಕ್ತಿತ್ವ. ಈ ಯಶವಂತರಾವ್ ಇಂದೂರಾವ್ ಘೋರ್ಪಡೆಯ ವ್ಯಕ್ತಿತ್ವವನ್ನು ನಾವು ನೋಡಿದಾಗ, ನಾವು ಜಾರಿ ತಂದ ಸುಧಾರಣೆಗಳನ್ನು ನಾವು ನೋಡಿದಾಗ ಒಬ್ಬ ಮಹಾನ್ ಸುಧಾರಕರಾಗಿದ್ದರು.
ಮತ್ತು ಈಗಿನ ಹಿಂದೆ ನಾವು ನೋಡಿದ್ವಿ ಮುರಾರಿರಾವ್ ಗೋರ್ಪಡೆ ಅಂತಕ್ಕಂಥ ಗುತ್ತಿಯಲ್ಲಿದ್ದುಕೊಂಡು ಇಡೀ ಮೈಸೂರಿನ ಒಡೆಯರ್ ಅಂದರೆ ಹೈದರಾಲಿ ಟಿಪ್ಪು ಮುಂತಾದವರು ಥರ ನಡೀತಿದ್ದಂಥ ವ್ಯಕ್ತಿ ಮುರಾರಿರಾವ್ ಗೋರ್ಪಡೆ. ಆತ ಶೌರ್ಯ ಶಾಸ್ತ್ರದಲ್ಲಿ ಅಪ್ರತಿಮನಾಗಿದ್ದ. ಆದರೆ ಈತ ಶೌರ್ಯ ಶಾಸ್ತ್ರಕ್ಕಿಂತ ಅಷ್ಟೊಂದು ಬ್ರಿಟಿಷರ ಕೈಯಲ್ಲಿದ್ದರಿಂದಾಗಿ, ಬ್ರಿಟಿಷರ ಹಿಡಿತದಲ್ಲಿದ್ದರಿಂದಾಗಿ ಇವರು ಸಂಡೂರಿನಲ್ಲಿ ಭಾಳಷ್ಟು ಸುಧಾರಣೆಗಳನ್ನು ಮಾಡಿ, ಅದರಲ್ಲಿ ನೋಡಿ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ನಿವಾರಣೆಯನ್ನು ಮಾಡಿ ಗಾಂಧೀಜಿಯವರನ್ನ ಸಂಡೂರಿಗೆ ಬರುವಂತೆ ಮಾಡಿದಂಥ ಒಂದು ಕೀರ್ತಿ ಇವರಿಗೆ ಸಲ್ತದೆ ಅಂತ ಹೇಳ್ಬೋದು. ಈ ರೀತಿ ಸಂಡೂರು ಸಂಸ್ಥಾನವನ್ನು ಶ್ರೀ ಯಶವಂತರಾಯ ಗೋರ್ಪಡೆಯವರು ತಮ್ಮ 21 ವರ್ಷಗಳ ಕಾಲ ಆಳ್ವಿಕೆ ಅವಧಿಯಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದುಕೊಂಡಿತ್ತು ಅಂತ ಹೇಳ್ಬೋದು. ಮತ್ತು ಸಂಸ್ಥಾನಗಳ ವಿಲೀನೀಕರಣ ಸಂದರ್ಭದಲ್ಲಿ ಸಂಡೂರು ಮದ್ರಾಸಿನ ಬದಲಾಗಿ ಮೈಸೂರಿಗೆ ಸೇರಬೇಕು ಅಂತೇಳಿ ಹಠ ಹಿಡಿದರು. ಆದರೆ ಅದು ಕೊನೆಗೆ ಸಾಹಿತ್ಯ ಸಮ್ಮೇಳನದಲ್ಲಿ ಉದ್ಘಾಟನೆ ಮಾಡುತ್ತಾ ಈ ವಿಷಯವನ್ನು ಯಶವಂತರಾವ್ ಗೋರ್ಪಡೆಯವರು ಹೇಳಿದರು, ತಮ್ಮ ಬಯಕೆಯನ್ನು ಪ್ರಕಟಿಸಿದರು. ಸ್ವಾತಂತ್ರ್ಯ ನಂತರದಲ್ಲಿ ಅವರ ಬಯಕೆ ಈಡೇರಿದಾಗ ಅವರಿಗೆ ಭಾಳಷ್ಟು ಸಂತೋಷವಾಯಿತು ಅಂತೇಳಿ ನಾವು ನೋಡ್ತೀವಿ. ಇವರು 1948ರಲ್ಲಿ ಮರಣ ಹೊಂದಿದರು ಅಂತೇಳಿ ಗಮನಿಸ್ತೀವಿ. 1949ರಲ್ಲಿ ಇವರು ಮರಣ ಹೊಂದಿದರು ಅಂತೇಳಿ ಗೊತ್ತಾಗ್ತದೆ. ಒಬ್ಬ ಮಹಾನ್ ಸುಧಾರಕ ಅಂತೇಳಿ ಕರೀಬೋದು. ಬ್ರಿಟಿಷ್ ಸರ್ಕಾರ ಇವರಿಗೆ ಅನೇಕ ಬಿರುದುಗಳನ್ನು ನೀಡಿತ್ತು. ಅಂಥ ಬಿರುದುಗಳನ್ನು ನಾನು ಹೆಸರಿಸ್ತೇನೆ. 1ನೇ ಬಿರುದು 1935ರಲ್ಲಿ ಬಂದಿತ್ತು. ಇವರಿಗೆ ಕೊಟ್ಟಿರ್ತಕ್ಕಂಥ ಬಿರುದುಗಳು 3 ಬಿರುದುಗಳಿದ್ದಾವೆ. ಯಶವಂತರಾವ್ ಜಾರ್ಜ್ ಕಿಂಗ್ ಜಾರ್ಜ್ ಅಂತೇಳಿ, ಯಶವಂತರಾವ್ ಕಿಂಗ್ ಜಾರ್ಜ್ ಅಂತೇಳಿ ಒಂದು ಬಿರುದು 1935ರಲ್ಲಿ. ಆಮೇಲೆ 1937ರಲ್ಲಿ ಇವರಿಗೆ ಒಂದು ಬಿರುದು ಕೊಟ್ಟಿದ್ದರು ಬ್ರಿಟಿಷರು. 1937ರಲ್ಲಿ ಯಶವಂತರಾವ್ ಕಿಂಗ್ 4th ಜಾರ್ಜ್ ಅಂತೇಳಿ ಬಿರುದು ಕೊಟ್ಟಿದ್ದರು. ಯಶವಂತರಾವ್ ಕಿಂಗ್ 4th ಜಾರ್ಜ್ ಅಂತೇಳಿ ಅದು 2ನೇ ಬಿರುದು 1937. ಮತ್ತು 1948ರಲ್ಲಿ ಇವರಿಗೆ ಇನ್ನೊಂದು ಬಿರುದು ಕೊಟ್ಟಿದ್ದರು, ಇಂಡಿಯನ್ ಇಂಡಿಪೆಂಡೆನ್ಸ್ ಮೆಡಲ್ ಕೂಡ ಇವ್ರಿಗೆ ಸಿಕ್ಕಿತ್ತು ಅಂತೇಳಿ ಗೊತ್ತಾಗ್ತದೆ. ಈಗ ಬ್ರಿಟಿಷ್ ಸರ್ಕಾರದಿಂದ ಸಾಕಷ್ಟು ಪ್ರಶಸ್ತಿಗಳನ್ನು ಗಳಿಸಿಕೊಂಡು ಸಂಡೂರಿನ ಸಂಸ್ಥಾನದಲ್ಲಿ ಮಹಾನ್ ವ್ಯಕ್ತಿಯಾಗಿ ಕಂಗೊಳಿಸಿದಂಥ ವ್ಯಕ್ತಿಯೇ ಈ ಯಶವಂತರಾವ್ ಇಂದೂರಾವ್ ಗೋರ್ಪಡೆ. ಇದು ಸಂಡೂರು ಸಂಸ್ಥಾನದಲ್ಲಿ ಮಾತುವಾಗಿರ್ತಕ್ಕಂಥದ್ದು. ಇನ್ನೊಂದು ಮತ್ತೊಂದಿದೆ, ಅದನ್ನು ನೆಕ್ಸ್ಟ್ ನೋಡೋಣ ಅಂತ. ವಂದನೆಗಳು.